ಈ ಮಕ್ಕಳನ್ನ ಮುಂದೆ ಬನ್ನಿ ಅಂತ ಹೇಳೋದು ಬರೀ ಇದೇ ಆಗಿತ್ತು ಬಿಟ್ಟರೆ ನಾನು ಜೀವನದಲ್ಲಿ ಮುಂದೆ ಬರೋಕ್ಕಾಗಿರಲಿಲ್ಲ. ಆವಾಗ ನಮ್ಮ ಗುರುಗಳಾದಂಥ ಉಪೇಂದ್ರ ಸರ್ ಅವರು APS ಕಾಲೇಜಿನಲ್ಲಿ ಪರಿಚಯ ಆಗಿ ಅವರು ಒಂದು ಅವಕಾಶ ಮಾಡಿಕೊಟ್ರು ಸೀರಿಯಲ್ ಸಿನಿಮಾದಲ್ಲಿ ಬರೋದಕ್ಕೆ. ಸೊ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅವರು ಸಹ ಕಾರಣ. ನಾನು ಒಂದು ಏನೋ ಕಲಿಬೇಕಾದ್ರೆ ಭಾಳಷ್ಟು ಕಷ್ಟಪಟ್ಟೆ. ನಮ್ಮಮ್ಮ ಏನು ಮಾಡಿದ್ರು, ಕೂಲಿ ಕೆಲಸ ಮಾಡೋರು. 75,000 ತನ್ನ ಒಡವೆಗಳನ್ನ ಮಾರಿ ನನಗೆ B.Ed ಮಾಡೋದಕ್ಕೆ ಹೋಗಿ ಅಡ್ಮಿಷನ್ ಆಗಂತ ದುಡ್ಡು ಕೊಟ್ಟರು. ಬಟ್ ನಾನೊಂಥರ ತರಲೆ ಸ್ವಲ್ಪ ಆ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಡೆಲ್ಲಿನಲ್ಲಿ ಡೈರೆಕ್ಷನ್ ಕೋರ್ಸ್ಗೆ ಅಂತ ಹಾಕಿದೆ. ಅಮ್ಮಂಗೆ B.Ed ಮಾಡ್ತಾಯಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದೆ, ಡೈರೆಕ್ಷನ್ ಕೋರ್ಸ್ ಮಾಡಿದೆ. ಬಟ್ ಇವತ್ತು ಆ ಡೈರೆಕ್ಷನ್ ಕೋರ್ಸ್ ಮಾಡಿಕೊಂಡು ಅದರಲ್ಲಿ ಬಂದಿರೋ ಒಂದು 15 ಸೀರಿಯಲಲ್ಲಿ ಬಂದಿರೋ ದುಡ್ಡಿನಲ್ಲಿ ನಾನು B.Ed MA ಎರಡೂ ಮಾಡಿಕೊಂಡೆ. ಖುಷಿಯಾಗುತ್ತೆ. ಯಾಕೆಂದರೆ ಜೀವನದಲ್ಲಿ ಕಷ್ಟ ಅಂದ್ರೇನು ಅಂತ ಭಾಳಷ್ಟು ಕಷ್ಟಪಟ್ಟು ಬಂದಿರೋ ನಾನು. ಬಟ್ ಇವತ್ತೇನೋ ನೋಡೋಕ್ಕೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ಬೋದು, ಬಟ್ ಮೇಲೆ ಬಟ್ಟೆ ಎಷ್ಟು ಚೆಂದಾಗಿದ್ರೂ ಮನಸ್ಸು ಮಾತ್ರ ಭಾಳಷ್ಟು ನೋವಲ್ಲಿರುತ್ತೆ. ಹಾಗೆ ನಮ್ಮ ಒಂದು ಸಕ್ಸಸ್ ಅನ್ನೋ ಒಂದು ಜೀವನ ಏನಿದೆ ಭಾಳ ಕಷ್ಟ. ನೋಡಿ, ನಾವು ಕೈಗಳು ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಭವಿಷ್ಯ ಹೇಳೋರ ಹತ್ರ ಹೋಗ್ತೀವಿ, ಕೈನ ತೋರಿಸ್ಬಿಟ್ಟು ಭವಿಷ್ಯ ಹೇಳಿ ಅಂತ ಹೇಳ್ತೀವಿ. ಆದರೆ ಎರಡೂ ಕೈ ಇಲ್ಲದೆ ಇರೋವಂಥ ವ್ಯಕ್ತಿಗಳು ಯಾರ ಭವಿಷ್ಯನ ಕೇಳ್ತಾರೆ, ಯಾರ ಭವಿಷ್ಯನ ನೋಡ್ತಾರೆ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಜಸ್ಟ್ ಏನು ಬೇಡ, ಬೆಳಗ್ಗೆಯಿಂದ ಅವರು ಹೇಳಿದ್ರು, ಸರ್ಗಳು ಹೇಳಿದ್ರು, ಎಲ್ಲ ಹೇಳೋದನ್ನು ನೀವು ಕೇಳಿಸ್ಕೊಂಡು ಅದ್ರ ಜೊತೆಗೆ ಕಣ್ಣಿಲ್ದೇ ಇರೋವಂಥ ವಿದ್ಯಾರ್ಥಿಗಳು ಇವತ್ತು ಟಿ ವಿನಲ್ಲಿ ಬರ್ತಾಯಿದೆ. ನಮಗೂ ಭಾಳಷ್ಟು ನೋಡ್ರೆ ಖುಷಿ ಆಗುತ್ತೆ. ನಮ್ಮ ಮಕ್ಕಳಿಗೆ ಎಲ್ಲ ಇದೆ ಆದರೂ ಸಕ್ಸಸ್ ಆಗ್ತಾಯಿಲ್ಲ. ಕಾರಣ ಏನಪ್ಪ ಅಂತಂದರೆ ಈ ಥರ ಶಿವಕುಮಾರ್ ಸರ್ ಅವರು ಕೊಡುವಂಥ ಒಂದು ತರಗತಿಗಳನ್ನ ಅಟೆಂಡ್ ಮಾಡಿರಲ್ಲ. ಸೊ ಅದೇ ಒಂದು ಕಾರಣ ಅಂತ ಅನ್ಕೋತೀನಿ. ಹಾಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಕೊನೆಯದಾಗಿ ನಮ್ಮ ಸಿನಿಮಾ ಡೈಲಾಗ್ನ ಹೇಳಿ ಮಾತನ್ನು ಮುಗಿಸ್ತೀನಿ. ಲವ್ ಯಾವನಿಗೆ ಬೇಕ್ರಿ? ಲವ್ವಿಂದೇ ಬಿದ್ದು ಲೈಫ್ನ ಲೀಡ್ ಮಾಡೋಕ್ಕಾಗದೆ ಉಡ್ದಾರ ಹಾಕೊಳಕ್ಕೆ ಬರ್ದಾರ ನಮ್ಮಂಥವ್ರು ಚೂಡಿದಾರನ್ನ ಮೇಂಟೈನ್ ಮಾಡೋಕ್ಕಾಗತ್ತೇನ್ರಿ? ಉಣ್ಕೊಂಡು ತಿನ್ಕೊಂಡು ತಿರ್ಗಾಡ್ಕೊಂಡಿರೋ ಟೈಮಲ್ಲಿ ಕಂಡು ಹುಡುಗಿರಿಗೆಲ್ಲ ಲವ್ ಅಂತ ಆಸೆ ಹುಡ್ಸಿ ಬೇಕಾದ್ನೆಲ್ಲ ಕೊಡಿಸ್ತಾ ಹೋದರೆ ಕೊನೆಗೆ ಬಡ ಅಂದರೂ ಬಾಯಿಗೆ ಮಣ್ಣಾಕ್ಬಿಡ್ತಾರೆ. ಹುಷಾರಾಗಿರೋ ಅಣ್ಣ ತಮ್ದಿರ ಅಂದರೆ ನಾನು ಹಾಳಾಗೋಯ್ತೀನಿ ಬಿಡೋ ಬಾಮಿದ ಅಂತೀರ. ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಉದ್ಧಾರ ಆಗಿ ಹುಡುಗಿರಿಂದ ಬಿದ್ದು ಹಾಳಾಗೋಗ್ಬೇಡಿ. ಉದ್ಧಾರ ಆಗಬೇಕು ಅಂದರೆ ಬಿಸ್ನೆಸ್ ಮಂತ್ರ ಬುಕ್ನ ತೊಗೊಂಡು ಓದಿ ಉದ್ಧಾರ ಆಗಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ನಮಗೆಲ್ಲ ಸಂತೋಷಕ್ಕೆ ಮೂಲ ಕಾರಣ ಆದ ಮಿಸ್ಟರ್ ಶಿವಕುಮಾರ್ ಸರ್ ಅವರು ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಹ್ಯಾಪಿ ಈವ್ನಿಂಗ್. ಹ್ಯಾಪಿಯಾಗಿದ್ದೀವಾ? ವೆಲ್, ಸೊ ಕಲಿಯೋದು ಅಂತ ನಾವು ಬಂದಾಗ ಪ್ರತಿಯೊಬ್ಬರಿಂದನೂ ಕಲಿತಾ ಹೋಗ್ಬೋದು. ನಾವು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಕಲಿಬೇಕು. ಯಾವಾಗ ನಾವು ಜೀವನದ ವಿದ್ಯಾರ್ಥಿ ಆಗ್ತಾ ಹೋಗ್ತೀವಿ, ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತೀನಿ. ಹಾಗೆ ಒಬ್ಬೊಬ್ಬರು ಸಹ ಅವ್ರವ್ರ ಜೀವನದಲ್ಲಿ ಒಂದಲ್ಲ ಒಂದು ಸಕ್ಸಸ್ ಸ್ಟೋರಿ ಒಂದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಲೈಫಲ್ಲಿ ಇರುತ್ತೆ ಸಕ್ಸಸ್ ಸ್ಟೋರಿ ಒಂದು ಇದ್ದೇ ಇರುತ್ತೆ. ಅದೇ ಥರ ಸಕ್ಸಸ್ ಹೇಗೆ ಪಡೆದ್ರೋ ಅದು ನೋವಿನ ಒಂದು ಅನುಭವನೂ ಸಹ ಇರುತ್ತೆ. ಬೆಸ್ಟ್ ಟೀಚರ್ ಯಾರು ನಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಅನುಭವ. ಐ ಬಿಲೀವ್ ದಟ್ ನಮ್ಮ ಎಕ್ಸ್ಪೀರಿಯನ್ಸಸ್ ನಮಗೆ ಬೆಸ್ಟ್ ಟೀಚರ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದಾಗ ಎಷ್ಟೊಂದು ಸಲ ಆ ಅನುಭವಗಳು ನಮಗೆ ಲೈಫನ್ನು ಚೇಂಜ್ ಮಾಡಿರುತ್ತೆ. ಯಾವಾಗ ಎಕ್ಸ್ಪೀರಿಯೆನ್ಸ್ಗಳು ಆಗ್ತಾ ಇರುತ್ತೋ ಜೀವನದಲ್ಲಿ ನಾವು ಕಲಿತಾ ಹೋಗ್ತಾ ಇರ್ತೀವಿ. ಹಾಗೆ ಇವತ್ತು ಪ್ರತಿಯೊಬ್ಬರು ಸಹ ಅವ್ರವ್ರ ಲೈಫಲ್ಲಿ ಹೇಗೆ ಅನುಭವಗಳು ಪಡ್ಕೊಂಡ್ರು, ಹೇಗೆ ಅಚೀವ್ಮೆಂಟ್ ಮಾಡಿದ್ರು, ಹೇಗೆ ಸಾಧನೆಗಳು ಮಾಡಿದ್ರು, ಹೇಗೆ ಎಫರ್ಟ್ ಹಾಕಿದ್ರು ಅಂತ ನೋಡಿದ್ವಿ. ಇವಾಗ ಕಾರ್ಗಿಲ್ ನಾವು ಕೇಳಿದ್ವಿ, ಬಟ್ ನವೀನ್ ಸಾರು ಆ ಕಾರ್ಗಿಲ್ನಲ್ಲಿ ತಂದರು. ಹೆಸರು ಕಣ್ಣು ಮುಂದೆ ಬಂತು, ಆ ಇಮ್ಯಾಜಿನೇಷನ್ ಬಂತು, ಆ ಕಲ್ಪನೆ ಬಂತು. ಲುಕ್ ಅಟ್ ದಟ್. ನಾವೆಲ್ಲ ಕೇಳಿದ್ವಿ. ಇವಾಗ ರೀಸೆಂಟಾಗಿ ನಾವೆಲ್ಲ ಪಟಾಕಿ ಹೊಡೆದ್ವಿ, ಎಲ್ಲ ಥರದ ಪಟಾಕಿ ಹೊಡೆದ್ವಿ. ಬಟ್ ಆ ಒಂದು ಪಟಾಕಿಗೆ ಅಷ್ಟು ನಾವು ಭಯ ಬೀಳ್ತೀವಂದರೆ ಕಣ್ಣು ಮುಂದೆ ಆ ಪಟಾಕಿ ಬಂದು ಆ ಡೈನಮಿಟ್ ಬರುತ್ತೆ, ಬಾಂಬ್ ಬರುತ್ತೆ ಅಂದ್ರೆ ಭಯ ಆಗುತ್ತೆ ನಮಗೆ. ಅಂಥದ್ರಲ್ಲಿ ಅದನ್ನು ಫೇಸ್ ಮಾಡಿ ಬಂದು ವಾಪಸ್ಸು ಎಗೇನ್ ನಾನು ಸೋಲಲ್ಲ ಅಂತ ಹೇಳ್ಬಿಟ್ಟು ಗೆದ್ದೇ ಗೆಲ್ತೀನಿ ನಡ್ಕೊಂಡು ಮತ್ತೆ ವಾಪಸ್ ಲೈಫ್ ನಡೆದಂದರೆ ಗ್ರೇಟ್ ಚಪ್ಪಾಳೆ ಹೊಡಿಬೋದನ್ನ ಅವ್ರಿಗೆ. ಸಾಧಕರನ್ನ ನಾವು ಎಲ್ಲೋ ಹುಡ್ಕೊಂಡು ಹೋಗಿಲ್ಲ. ಸಾಧನೆ ಮಾಡಿರೋ ನಮ್ಮ ಕಣ್ಣು ಮುಂದೆನೇ ಇದ್ದಾರೆ. ಅವರಲ್ಲಿ ಒಂದು 5% 10% ಅವ್ರ ಜೀವನ ನಮ್ಮ ಲೈಫ್ಗೆ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ತುಂಬ ಜನ ಹುಡ್ಕೋ ಅವಶ್ಯಕತೆ ಇಲ್ಲ. ನಮ್ಮ ಕಣ್ಣು ಮುಂದೆನೇ ಎಷ್ಟೊಂದು ಜನ ಸಾಧಕರಿದ್ದಾರೆ. ಸಾಧಕರಲ್ಲಿರ್ತಕ್ಕಂಥ 10% ಅವ್ರ ಗುಣಗಳನ್ನ, ಒಳ್ಳೆ ಗುಣಗಳನ್ನ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ 10 ಜನ ಅಂತ ಹೇಳಿದ್ರೆ ಸೊ ಎಷ್ಟಾಗುತ್ತೆ ನಮ್ಮ ಲೈಫಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಹಾಗೆ ಇವತ್ತೊಂದು ಪುಸ್ತಕ, ಈ ಬಿಸ್ನೆಸ್ ಸಕ್ಸಸ್ ಮಂತ್ರ, ಇದು 4ನೇ ಬುಕ್ಕು ಖುಷಿ ಪಬ್ಲಿಕೇಶನ್ ಮುಖಾಂತರ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಈ ಬುಕ್ಸ್ ಬೇಕು ಲೈಫಲ್ಲಿ? ಪುಸ್ತಕಗಳು ಯಾಕೆ ಬೇಕು?
ನಾವೆಲ್ಲ ಹೇಳ್ತಾ ಇದ್ವಿ, ನಾವು ಲಾಸ್ಟ್ ಬುಕ್ ಲಾಂಚ್ ಮಾಡಿದಾಗ ಹೇಳ್ತಾಯಿದ್ರು, ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಯಾರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅಂದರೆ ಪುಸ್ತಕ ಅಂತೆ. ಯಾಕೆ ಅಂತ ಹೇಳಿದಾಗ ಆ ಪುಸ್ತಕ ಹೇಗೆ ನಮ್ಮನ್ನು ಲೈಫಲ್ಲಿ ಕರ್ಕೊಂಡೋಗುತ್ತೆ ಅಂತ ಹೇಳಿದಾಗ, ಯಾರು ಓದುವ ಹವ್ಯಾಸನ ಬೆಳೆಸ್ಕೊಂಡಿರ್ತಾರೋ ಅವ್ರ ಲೈಫಲ್ಲೂ ಏನು ಬೇಕಾದ್ರೂ ಸಾಧನೆ ಮಾಡ್ತಾರಂತೆ. ಯಾಕೆ ಅಂತ ಹೇಳಿದಾಗ ಅದು ದಾರಿದೀಪ ಆಗುತ್ತದೆ ನಮ್ಮ ಲೈಫಲ್ಲಿ. ಇವತ್ತು ನಾನೇನಾರು ಆಗಿದ್ದೀನಿ, ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದ್ರೆ ಪುಸ್ತಕಗಳು, ಬುಕ್ಸ್. ಇವತ್ತು ನಾನು ದುಡ್ಡು ಮಾಡಿದ್ದೀನೋ ಇಲ್ಲ ಗೊತ್ತಿಲ್ಲ, ಆಸ್ತಿ ಮಾಡಿದ್ದೀನೋ ಇಲ್ಲ ಗೊತ್ತಿಲ್ಲ, ನನ್ನ ಆಫೀಸ್ಗೆ ಬಂದರೆ, ನನ್ನ ಮನೆಗೆ ಬಂದರೆ ನಿಮ್ಗೆ ಏನು ಸಿಗುತ್ತೆ ಎಲ್ಲ ಗೊತ್ತಿಲ್ಲ, ಬಟ್ ಯಥೇಚ್ಛವಾದ ಸಾವಿರಾರು ಬುಕ್ಸ್ಗಳು ನಿಮ್ಗೆ ಸಿಗುತ್ತೆ. ಸಾವಿರಾರು ಬುಕ್ಸ್. ನನ್ನ ಬಿಗ್ಗೆಸ್ಟ್ ಅಸೆಟ್ ಯಾವುದು ಅಂತ ಹೇಳಿದ್ರೆ ಬುಕ್ಸ್. ವೈ? ಬಿಕಾಸ್ ಇವತ್ತು ಲೈಫು ನನ್ನ ಡಿಸೈನ್ ಲೈಫ್ ನಾನು ಮಾಡ್ಕೊಬೇಕು ಅಂತ ಹೇಳಿದಾಗ, ಅಥವಾ ಬೆಳಗ್ಗೆಯಿಂದ ನಾನು ನಿಮಗೆ ಬೆಳಗ್ಗೆ 10 ಗಂಟೆಯಿಂದ ಟಿಲ್ 6 o'clock ತನಕ ಮಾತಾಡ್ತಾ ಇದ್ವಿ, ಅಷ್ಟು ನಾಲೆಡ್ಜ್ ಎಲ್ಲಿಂದ ಬಂತು, ಅಷ್ಟು ಕ್ಲಾರಿಟಿ ಎಲ್ಲಿಂದ ಬಂತು? ಆ ಕ್ಲಾರಿಟಿ ಯಾವಾಗ ಅಂತ ಹೇಳಿದಾಗ, ಯಾರು ಪ್ರತಿನಿತ್ಯ ಅಟ್ಲೀಸ್ಟ್ 10 ನಿಮಿಷ, ಜಾಸ್ತಿ ಬೇಡ, 10 ನಿಮಿಷ ಒಂದು 5 ಪೇಜ್ ಬುಕ್ಕು, ಒಳ್ಳೆ ಬುಕ್ಸ್ಗಳು ಇವತ್ತು ತುಂಬ ಇದೆ. ಒಂದು ಕಾಲದಲ್ಲಿ ನಾವು ಓದಬೇಕು ಅಂತ ಅಂದಾಗ ನಮ್ಮ ಬುಕ್ಸ್ಗಳು ಸಿಗ್ತಾ ಇರಲಿಲ್ಲ. ಇಂಗ್ಲೀಷ್ ಇರ್ತಾಯಿತ್ತು, ಹಿಂದಿ ಇರ್ತಾಯಿತ್ತು, ಓದಿದ್ರು ಅರ್ಥ ಆಗ್ತಾ ಇರಲಿಲ್ಲ, ಕನೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಎಷ್ಟು ಪುಸ್ತಕಗಳಿದೆ ಅಂತ ಹೇಳಿದ್ರೆ ಓದಲಿಕ್ಕೆ, ನಿಮಗೆ ಸಾವಿರಾರು ಪುಸ್ತಕಗಳು ಡಿಫ್ರೆಂಟ್ ವೇಲಿ ಬರ್ತಾ ಇದೆ, ಲೈಫನ್ನ ಚೇಂಜ್ ಮಾಡುವಂಥದ್ದು ಬರ್ತಾ ಇದೆ. ನಾನು ಫಸ್ಟ್ ಬುಕ್ ಓದಿದ್ದು ಡೇಲ್ ಕಾರ್ನೆಗಿ ಓದಿದ್ದು. ಡೇಲ್ ಕಾರ್ನೆಗಿ ಯಾವತ್ತು ಮೋಟಿವೇಶ್ನಲ್ ಪರ್ಸ್ನಾಲಿಟಿ ಅಂತ ಬಂದರೆ ಮೂಲ ಫೌಂಡರ್ ಯಾರು ಅಂತ ಬರ್ತಾರೆ, ಡೇಲ್ ಕಾರ್ನೆಗಿ ಬರ್ತಾರೆ. ಅವಾಗಿಂದ ಜರ್ನಿ ಸ್ಟಾರ್ಟ್ ಆಯಿತು ಓದೋಕ್ಕೆ. ಲುಕ್ ಅಟ್ ದಟ್, ಅಲ್ಲಿಂದ ಇಲ್ಲಿ ತನಕ ಲೆವೆಲ್ ಬೆಳಿಲಿಕ್ಕೆ ಪುಸ್ತಕಗಳು ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಬಿಸ್ನೆಸ್ ಸಕ್ಸಸ್ ಮಂತ್ರ ಯಾಕೆ ಕೊಟ್ಟೆ, ಸಕ್ಸಸ್ ಮಂತ್ರ ಅಂತಲೇ ಯಾಕೆ ಕೊಟ್ವಿ? ಬಿಕಾಸ್ ನಾವೆಲ್ಲರೂ ಬೆಳೆಯೋದು ಎಲ್ಲಿ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಕ್ಸಸ್ ಬೇಕು. ಯಾರಿಗೆ ಬೇಡ ಯಶಸ್ಸು? ಪ್ರತಿಯೊಬ್ಬರು, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬೇಕು. ಅದನ್ನು ಪಡ್ಕೊಬೇಕಾದ್ರೆ ಕೆಲವು ಗುಣಗಳನ್ನ ನಾವು ಬಳಸ್ಕೊಬೇಕಾಗತ್ತೆ, ಕೆಲವು ಗುಣಗಳನ್ನ ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ, ಕೆಲವು ಕ್ವಾಲಿಟೀಸ್ನ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಆ ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು ಅಂತಲೇ ಈ ಪುಸ್ತಕದ ಮೂಲ ಉದ್ದೇಶ. ಫಸ್ಟ್. ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದಾಗ, ಎಷ್ಟೊಂದು ಸಲ ನೀವೆಲ್ಲ ಹೇಳ್ತಾ ಇರ್ತೀವಿ, ಸರ್ ಕ್ಲೋಸಲ್ಲಿ ಹೋದ್ವಿ, ಆ ಕ್ಲಾಸ್ ರೂಮಲ್ಲಿ ಇದ್ದಾಗ ಮಾತ್ರ ಎನರ್ಜಿ ಇತ್ತು, ಜೋಶ್ ಇತ್ತು, ಪವರ್ ಇತ್ತು, ಬಟ್ ಅಲ್ಲಿಂದ ಕೆಳಗಡೆ ಹೇಳಿದ ತಕ್ಷಣ ಮನೆಗೆ ಹೋದ ತಕ್ಷಣ ಆ ಎನರ್ಜಿ ಕಮ್ಮಿ ಆಯಿತು. ಆ ಎನರ್ಜಿ ಕಮ್ಮಿ ಆಗಬಾರ್ದು ಅಂತ ಹೇಳಿದಾಗ, ಪ್ರತಿ ಬಾರಿ ಈ ಪುಸ್ತಕನ ನೋಡಿದಾಗ, ಅಥವಾ ನಿಮ್ಮ ಮನೇಲಿ ಒಂದು ಒಳ್ಳೊಳ್ಳೆ ಪುಸ್ತಕಗಳಿದ್ದಾಗ ಏನಾಗುತ್ತೆ, ಅಗೇನ್ ನಾವು ರಿವ್ಯೂ ಮಾಡ್ತಾ ಹೋಗ್ಬೋದು. ರಿವ್ಯೂ ಮಾಡಿದಾಗ ಏನಾಗುತ್ತೆ, ನಾನು ಎಲ್ಲನೂ ಕಲೀರಿ ಅಂತ ಹೇಳ್ತಾಯಿಲ್ಲ, ಯಾವುದೋ ಒಂದು ಪಾಯಿಂಟು, ಯಾವುದೋ ಒಂದು ಮೆಸೇಜು ನಿಮ್ಮ ಲೈಫ್ನ ಪರಿವರ್ತನೆ ಮಾಡ್ಬೋದು, ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಇರ್ಬೋದು. ಸೊ ಅಥವಾ ನಿಮ್ಮ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಅದು ಬೇಕಾಗಿರುತ್ತೆ. ಸೊ ಈ ಪುಸ್ತಕಗಳು ಏನು ಮಾಡುತ್ತೆ ಅಂದರೆ ಲೈಫಲ್ಲಿ ಪ್ರತಿಯೊಬ್ಬರನ್ನು ಬೆಳೆಸ್ತಾ ಹೋಗುತ್ತೆ, ಕ್ಲಾರಿಟಿಗಳು ಕೊಡುತ್ತೆ, ಜೀವನನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಮೋರ್ ಓವರ್, ಇವತ್ತು ನೀವೆಲ್ಲರೂ ನಾವು ಏನಾಗಿದೆ ಇವತ್ತಂದರೆ ಟಿ ವಿ ಮುಂದೆ ಕೂತ್ಕೊಂಡು ಸೀರಿಯಲ್ಗಳು ನೋಡಿಕೊಂಡು, ಮೊಬೈಲಲ್ಲಿ ಬೇಡದಿರೋದು ನೋಡಿಕೊಂಡು ಟೈಮ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಅದೇ ಟೈಮನ್ನ ಸ್ವಲ್ಪ ನೀವು ನಿಮ್ಮ ಪುಸ್ತಕಗಳ ಮೇಲೆ, ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಇಂಡಸ್ಟ್ರಿಗೆ ಯಾವ್ದು ಸೂಟ್ ಆಗುತ್ತೆ, ಸೊ ಅದನ್ನು ನಾವು ಇಟ್ಕೊಂಡು ನಾವು ನೋಡಿದಾಗ ಏನಾಗುತ್ತೆ, ಖಂಡಿತ ನಾವು ಲೈಫಲ್ಲಿ ಬೆಳೀತಾ ಹೋಗ್ತಾ ಇರ್ತೀವಿ. ಇವತ್ತು ನೋಡಿ, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಅವ್ರವ್ರ ರಂಗದಲ್ಲಿ ಸಾಧನೆ ಮಾಡಿದ್ದಾರೆ. ಇವಾಗ ನಮ್ಮ ಗುರುಗಳನ್ನ ತೊಗೊಂಡಾಗ ಅರಳುಮಲೆಗೆ ಪಾರ್ಸಾರ್ಥಿ ಸರ್ ಕೂತ್ಕೊಂಡ್ರೆ ಭಾಗವತ 32 ದೇಶಗಳನ್ನ ಸುತ್ಕೊಬಂದಿದ್ದಾರೆ. ಸೊ ನಾವು ಎಷ್ಟು ದೇಶ ಸುತ್ತಿದ್ದೀವಿ ಎಲ್ಲ ಗೊತ್ತಿಲ್ಲ, ಬಟ್ ಅಷ್ಟು ದೇಶಗಳನ್ನ ಸುತ್ಕೊಬಂದು ನಮ್ಮ ದೇಶನ ಪವರ್ಫುಲ್ಲಾಗಿ, ಡೈನಾಮಿಸಮ್ ಆಗಿ, ಆ್ಯಂಡ್ ಮೋರ್ ಓವರ್ ನಮ್ಮ ದೇಶನ ಅಲ್ಲೂ ಸಹ ಈ ಥರ ಇದೆ ಅಂತ ಹೇಳಿಕೊಟ್ಟು ದಾಸ ಸಾಹಿತ್ಯದಲ್ಲಿ ಹೆಸರು ಮಾಡಿದರೆ. ಅವರು ಎಲ್ಲ ಕಡೆ ಪರಿಚಯ ಇದ್ದಾರೆ. ಅಂಥವ್ರು ಬಂದಿದ್ದಂದಮೇಲೆ ಅಂಥವ್ರ ಜೊತೆ ನಾವು ಇದ್ದೀವಿ ಅಂತ ಹೇಳಿದಾಗ, ಲುಕ್ ಅಟ್ ದಟ್, ನಾವು ಬ್ಲೆಸ್ ಅಲ್ವಾ, ನಮ್ಗೆ ಆಶೀರ್ವಾದ ಸಿಕ್ಕಿದಿಲ್ಲ ಭಗವಂತಂದು. ಸೊ ಅವರಿಂದ ಎಷ್ಟು ಒಳ್ಳೆ ಗುಣ, ಇವಷ್ಟೊಂದು ಮಾತಾಡಿದ್ವಿ, ಎಲ್ಲನೂ ಕಲಿ ಅಟ್ಲೀಸ್ಟ್ 2 ಮೆಸೇಜು ಪ್ರತಿಯೊಬ್ಬರು ಮಾತಾಡಿದ್ರು. ರುಕ್ಮಂದ ಸರ್ ಮಾತಾಡಿದ್ರು. ಸೊ ಈ ಒಂದಿಷ್ಟು ದೊಡ್ಡ ಕಾಲೇಜ್ನ ಕಟ್ಟಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ದುಡ್ಡಿದ್ರು ಸಮ್ಟೈಮ್ ನಮ್ಮ ಕೈ ಕಟ್ಟೋಕ್ಕಾಗಲ್ಲ, ದುಡ್ಡಿದ್ರು ಸಹ ಅಷ್ಟು ಲೆವೆಲ್ ಇನ್ಸ್ಟಿಟ್ಯೂಷನ್ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂಥ ಶಕ್ತಿ ಬೇಕಾಗುತ್ತೆ, ಅದರದೇ ಆದಂಥ ಪವರ್ ಬೇಕಾಗುತ್ತೆ, ಅದರದೇ ಆದಂಥ ಒಂದು ಎನರ್ಜಿ ಬೇಕಾಗುತ್ತೆ. ಬಟ್ ಇವತ್ತು ಸಂಸ್ಥೆ ಇವತ್ತು ಇಷ್ಟು ಮಕ್ಕಳಿಗೆ 3,500 ಮಕ್ಕಳಿಗೆ ಇವತ್ತು ಲೈಫ್ ಕೊಟ್ಟಿದೆ. 3,500 ಮಕ್ಕಳಿಗೆ ಎಜುಕೇಷನ್ ಕೊಡ್ತಾಯಿದ್ದಾರೆ, ವಿದ್ಯಾದಾನ ಕೊಡ್ತಾಯಿದ್ದಾರೆ. ಅವ್ರ ಪೇರೆಂಟ್ಸ್ ಎಷ್ಟು ಹ್ಯಾಪಿಯಾಗಿದ್ದಾರೆ, ಇಲ್ಲಿ ಮಕ್ಕಳು ಎಷ್ಟು ಹ್ಯಾಪಿಯಾಗಿದ್ದಾರೆ. ಇಡೀ ಸಂಸ್ಥೆ ನಂಬ್ಕೊಂಡು 100 ಜನಕ್ಕೆ ಕೆಲಸ ಕೊಟ್ಟಿದೆ. ಇಟ್ಸ್ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ಅಗೈನ್ ಸಿನಿಮಾ ಇಂಡಸ್ಟ್ರಿ ಬಂದಾಗ ನಾವು ಡೈಲಾಗ್ ಕೇಳಿದ್ವಿ, ಚಪ್ಪಾಳೆ ಹೊಡೆದ್ವಿ, ಬಟ್ ಆ ಡೈಲಾಗ್ ಹೊಡಿಬೇಕಾದ್ರೆ ಅದರಿಂದ ಅದರಂಥ ಶ್ರಮ ಇರುತ್ತೆ, ಎಫರ್ಟ್ ಇರುತ್ತೆ. ಯಾವುದು ಈಸಿಯಾಗಿ ಬರೋಲ್ಲ ಲೈಫಲ್ಲಿ. ಯಾವುದಾದ್ರೂ ಲೈಫಲ್ಲಿ ಈಸಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಈಸಿಯಾಗೇ ಹೊಂಟೋಗುತ್ತೆ. ಸೊ ನೀವು ಬೆಳಗ್ಗೆಯಿಂದ ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ದೀರಾ, ಕೂತಿದ್ದೀರಾ, ಕೇಳಿಸ್ಕೊಂಡಿದ್ದೀರಾ, ಎಲ್ಲನೂ ಬೆಳೆಸೋ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಬಳಸ್ಕೊಂಡಾಗ ಏನಾಗುತ್ತೆ, ಖಂಡಿತ ಲೈಫಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ. ಸೊ ನಾನು ನಿಮ್ಗೆ ಹೇಳೋದು ಒಂದೇ, ಇದು ನನ್ನ ಬುಕ್ಕೇ ತೊಗೋಬೇಕಂತ ಏನಿಲ್ಲ. ಇವತ್ತು ಹೊರಗಡೆ ತುಂಬ ಬುಕ್ಸ್ ಇದೆ. ಆ ಬುಕ್ಸ್ಗಳನ್ನ ತೊಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತಿಂಗಳಿಗೊಂದು 2 ಬುಕ್ಸು,
ಜಾಸ್ತಿ ಇಲ್ಲ, 2 ಬುಕ್ಕು ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನನಗೆ ಹೇಳಿ ವಿತಿನ್ ನಿಮ್ಮ 1 ಇಯರಲ್ಲಿ ನಿಮ್ಮ ಸಕ್ಸಸ್ ಯಾವ ಲೆವೆಲ್ಗೆ ಹೋಗಿರುತ್ತೆ, ಅಚೀವ್ಮೆಂಟ್ ಯಾವ ಲೆವೆಲ್ಗೆ ಹೋಗಿರುತ್ತೆ, ನಿಮ್ಮ ಇನ್ಕಮ್ ಎಷ್ಟು ಜಾಸ್ತಿ ಆಗಿರುತ್ತೆ, ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಿಮ್ಮ ಇಂಡಸ್ಟ್ರಿಲಿ ನೀವು ಟಾಪ್ ಲೆವೆಲ್ ಬೆಳೆದಿರ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ. ನನಗೆ ಬೇಕಾಗಿರೋದು ಒಂದೇ, ನಿಜವಾದ ಗುರುದಕ್ಷಿಣೆ ಏನಂತ ಹೇಳಿದ್ರೆ ನಾನು ತುಂಬ ಸ್ಟೂಡೆಂಟ್ಸ್ಗೆಲ್ಲ ಕೇಳೋದು ಒಂದೇ ಒಂದು, ಏನಂತ ಹೇಳಿದ್ರೆ ನೀವು ಬೆಳೆದ್ರೆ ನನಗೆ ಅದೇ ಸಾಕು, ನೀವು ಸಕ್ಸಸ್ಫುಲ್ ಆದರೆ ನನಗೆ ಅದು ಸಾಕು, ನೀವು ಕಾರಲ್ಲಿ ಬಂದರೆ ನನಗೆ ಅದು ಸಾಕು. ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಗುರುದಕ್ಷಿಣೆ. ಅದು ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ಅಚೀವ್ ಸಮಥಿಂಗ್ ಬಿಗ್ ಮಾಡಿ, ಅಚೀವರ್ ಆಗಿ, ವಿನ್ನರ್ ಆಗಿ. ಆ ವಿನ್ ಆಗಿ ಬೇರೆ ಏನಿಲ್ಲ, ನಿಮ್ಮ ಪೇರೆಂಟ್ಸನ್ನು, ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆತನ ಏನಿರ್ತಾರೋ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೊಂದು ಒಳ್ಳೆ ಲೈಫ್ ಕೊಡಿ. ಸೊ ಕೊಟ್ಟರೆ ಬೆಸ್ಟನ್ನ ಕೊಡೋಕ್ಕೆ ಏನು ಬೇಕು ಟ್ರೈ ಮಾಡಿ, ಅಷ್ಟು ಮಾಡಿದ್ರೆ ಸಾಕು. ಸೊ ಖಂಡಿತ ಬುಕ್ಸ್ ಎಲ್ಲ ಸಿಗುತ್ತೆ ಹೊರಗಡೆ, ಪರ್ಚೇಸ್ ಮಾಡ್ಬೋದು. ಸೊ ಇವತ್ತು ಒಂದು ಏನಂದ್ರೆ ನಿಮಗೆ ಇವತ್ತು ಈ ಬುಕ್ಕಿಗೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಯು ಕ್ಯಾನ್ ಪರ್ಚೇಸ್, ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಬರೀ ಬುಕ್ ತೊಗೊಂಡು ಇಟ್ಬಿಟ್ರೆ ಆಗಲ್ಲ, ಅದ್ರ ಜೊತೆಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓದಿದಾಗ ಪ್ರತಿ ಪೇಜ್ ನಾನು ಹೆಂಗಪ್ಪ ಓದ್ತೀನಿ ಅಂತ ಹೇಳಿದ್ರೆ, ಒಂದು ಚಾಪ್ಟರ್ ಓದಾದ್ಮೇಲೆ ಈ ಚಾಪ್ಟರ್ ನನ್ನ ಜೀವನಕ್ಕೆ ಎಲ್ಲಿ ಯೂಸ್ ಆಗುತ್ತೆ, ನಾನು ಕ್ವಶನ್ ಕೇಳ್ಕೊತೀನಿ, ಅದನ್ನು ಹೆಂಗೆ ಬಳಸಬೇಕು ಅಂತೇಳಿ ಮೈಂಡ್ಗೆ ಹಾಕ್ಕೊತೀನಿ, ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಂಪ್ಲಿಮೆಂಟ್ ಮಾಡಿ, ಸೀದಾ ರಿಸಲ್ಟ್ ನಿಮಗೆ ಗೊತ್ತಿಲ್ಲದಂಗೆ ಸಕ್ಸಸ್ ಸಿಗ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.